Hello students, welcome to RH Chemistry. So in today's KCET and NEET final punch structure of atom part 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ದಲ್ಲಿ ಎಕ್ಸಾಂಪಲ್ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್. ಇದರ ಸಿನಾಪ್ಸಿಸ್ ಲಿಂಕ್ ಅನ್ನು ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ ಮತ್ತೆ ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್. ಓಕೆ, ಸೊ ಫಸ್ಟ್ ಒಂದು ನೋಡಿ, ವ್ಯಾಲ್ಯೂ ಆಫ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ವೆಲಾಸಿಟಿ ಆಫ್ ಲೈಟ್ ಈಸ್ ಗಿವನ್. So which value is closest to the wavelength in nanometer of quantum of light of frequency? Actually here velocity ಕೊಟ್ಬಿಟ್ಟು ವೇವ್ಲೆಂತ್ ಅನ್ನು ಕೇಳ್ತಾ ಇದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಅಂದ್ರೆ ಫಾರ್ಮುಲಾ ಏನು, ಬಹಳ ಸಿಂಪಲ್. ಆಕ್ಚುಲಿ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇಲ್ಲಿ ನೋ ಯೂಸ್, ದೇರ್ ಇಸ್ ನೋ ಯೂಸ್ ಆಫ್ ದಿಸ್, ಹೌದಾ? ಸೊ ವೇವ್ಲೆಂತ್ ಕೇಳ್ತಾ ಇದ್ದಾರೆ ಅಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಸಿ ಬೈ ನ್ಯೂ ಅಂತ ತಗೊಳ್ಳಿ. ಸಿ ಅಂತಂದ್ರೆ 3 × 10⁸ ಕೊಟ್ಟಿದ್ದಾರೆ, ರೈಟ್? ಸೊ ಡಿವೈಡೆಡ್ ಬೈ, ಸೊ ನ್ಯೂ ಅಂತಂದರೆ 8 × 10⁻15 ಕೊಟ್ಟಿದ್ದಾರೆ, ಹೌದಾ? ಸೊ ಇನ್ ದಿಸ್ ಕೇಸ್, ಸೊ 10⁸8 10⁻15 ಅಂತ ಇದೆ. ಸೊ 15 ಇಲ್ಲಿ ಮೇಲ್ಗಡೆ ಬಂದಾಗ ಏನಾಗ್ತದೆ, -15 ಆಯಿತು. -15 ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್, ರಿಮೆಂಬರ್, 10⁻, ಸೊ -7, ಹೌದಾ? -7 ಇಂಟು 3 ಅಂತಂದರೆ 30 ಅಂತ ತಗೊಳ್ಳಿ. 8 3s ಅಂದರೆ 0.3, right? 0.3, 8 4s are 32, 8 3s are around 0.3, 8 3s are 24, so 6 is left. 60 means 8 7s we can take 0.37 10⁻⁻7. So this I can write it as 37 × 10⁻⁻9, howda? So nothing but 40 nanometer. In other way it is 4 × 10⁻1 nanometer. So option idea? So yes, the option is this one. Because already in the nanometer they have given, for all these unit is nanometer only, they only have given. Second question nodi, value of the quantum number NLMn for the fifth electron boron. Boron configuration nodi, 1s2, so 2s2, 2p1. So fifth electron ಅಂತಂದ್ರೆ 2p1, 2p1 ಅಂತಂದ್ರೆ 2b, ಹೌದಾ? n is equal to 2, p ಅಂದ್ರೆ l is equal to 1, ಎಮ್ ಅಂತಂದರೆ ಎಮ್ ಮೇ ಬಿ 1 or -1 ಯಾವುದಾದ್ರೂ ಬರ್ಬೋದು. ಬಟ್ n to L1 ಇರೋದು ಒಂದೇ ಒಂದು ಆಪ್ಷನ್, ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಥರ್ಡ್ ಒನ್ ನೋಡಿ, ದ ಅನ್ಸರ್ಟನಿಟಿ ಇನ್ ದ ಪೊಸಿಷನ್ ಇಸ್ ಗಿವನ್. ಈಗ ಅನ್ಸರ್ಟನ್ ಇನ್ ದ ಪೊಸಿಷನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದ ಮೂವಿಂಗ್ ವಿತ್ ದ ವೆಲಾಸಿಟಿ ಅಕ್ಯುರೇಟ್ ಅಪ್ ಟು 0.011% ವಿಲ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಂಟಿಮೀಟರ್ದಲ್ಲಿ ಕೊಟ್ಟಿದ್ದಾರೆ, ಬಟ್ ಲೇಟರ್ ವಿಲ್ ಕನ್ವರ್ಟ್ ದ್ಯಾಟ್. ಸೊ ಫಸ್ಟ್ ವಿಲ್ ರೈಟ್ ದ ಫಾರ್ಮುಲಾ. ಸೊ ಅನ್ಸರ್ಟನಿಟಿ ದ ಪೊಸಿಷನ್ ಇಸ್ ನಥಿಂಗ್ ಬಟ್ ∆x ಇಸ್ ಈಕ್ವಲ್ ಟು, ಸೊ h ಡಿವೈಡೆಡ್ ಬೈ 4πm × ∆v ಅಂತ ತಗೋತೀನಿ. ಸೊ ∆v ಅಂತ ಯಾಕೆ ತಗೋತೀನಿ ಅಂತ ಅಂದರೆ, ಸೊ ಇಲ್ಲಿ ಪಿ ಅನ್ನು ಕೊಟ್ಟಿಲ್ಲ, ಪಿ ಬದಲಿಗೆ m × v ಅಂತ ತಗೊಂಡು ∆v ವಿ ಹ್ಯಾವ್ ಟೇಕನ್. ಓಕೆ, ಸೊ ಇಲ್ಲಿ ವಿಲಾಸಿಟಿಯನ್ನು ಕೊಟ್ಟಿದ್ದಾರೆ, ∆v ಕೊಟ್ಟಿಲ್ಲ. ಬಟ್ ವಾಟ್ ದೇ ಹ್ಯಾವ್ ಗಿವನ್, ವಿಲಾಸಿಟಿ ಇಸ್ ಅಕ್ಯುರೇಟ್ ಅಪ್ ಟು ಅಂತ ಕೊಟ್ಟಿದ್ದಾರೆ, ಹೌದಾ? ಅಂದರೆ 0.011% ಈಸ್ ಆಫ್ ದಿಸ್ ಒನ್ ವಿ ಹ್ಯಾವ್ ಟು ಟೇಕ್, ರೈಟ್? ಸೊ ಇಷ್ಟು ಅಂತ 100% ಆಯಿತು. ಅಂದರೆ ಏನು ಮಾಡ್ತೀವಿ ನಾವು ಇಲ್ಲಿ, ∆v ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ 3 × 10⁻4 ಮಾಡಿ ಇಂಟು 0.011 ಮಾಡಿ ಡಿವೈಡೆಡ್ ಬೈ 100 ಅಂತ ತಗೋತೀವಿ, ಡಿವೈಡೆಡ್ ಬೈ 100 ಅಂತ ತಗೋತೀವಿ, ಹೌದಾ? ಸೊ ಲೈಕ್ ದಿಸ್ ವಿ ಕ್ಯಾನ್ ಕನ್ಸಿಡರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಏನು ಬರ್ತದೆ, ಆಲ್ಮೋಸ್ಟ್ ನೋಡಿ, ಡಿವೈಡ್ ಬೈ 100 ಅಂತ ಮಾಡಿದಾಗ 10⁻2 ಆಯ್ತಿಲ್ಲ, ಹೌದಾ? ಸೊ 10⁻2 ಆಯಿತು ಅಂತಂದರೆ, ಸೊ ಹಿಯರ್ ಆ್ಯಂಡ್ ದಿಸ್ 2 ಗೆಟ್ ಕ್ಯಾನ್ಸಲ್, 2 ಲೆಫ್ಟ್, 10⁻2 ಲೆಫ್ಟ್. ಸೊ 10⁻2 ಲೆಫ್ಟ್ ಅಂತಂದರೆ, ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ರಿಮೆಂಬರ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ 0.033, ರೈಟ್? 0.033 ಯು ಆರ್ ಗೋಯಿಂಗ್ ಟು ಗೆಟ್, ಕರೆಕ್ಟಾ? ಸೊ ಯಾಕಂದರೆ ಇಲ್ಲಿ ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಇರೋದಕ್ಕೆ ಇದನ್ನು ಮೀಟರ್ ಕನ್ವರ್ಟ್ ಮಾಡ್ಕೋತೀನಿ, 10⁻⁻2, ಕರೆಕ್ಟಾ? ಸೊ ನೋಡಿ, ಸೆಂಟಿಮೀಟರ್ ಇದೆ, ಕನ್ವರ್ಟ್ ಇಂಟು ಮೀಟರ್. ಸೊ 10⁻⁻2 +2 ಗೆಟ್ ಕ್ಯಾನ್ಸಲ್ಡ್. ಸೊ ರಿಮೈನಿಂಗ್ ಇಸ್ 3 × 0.011 0.033. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದೆ, ಈಸ್ ಈಕ್ವಲ್ ಟು h ಅಂತಂದರೆ 6.6 × 10⁻−34 ಜೂಲ್ಸ್ ಸೆಕೆಂಡ್ ಡಿವೈಡೆಡ್ ಬೈ 4 × 3.142 ಇಂಟು, ಸೊ ಮಾಸ್ ಇಸ್ ಗಿವನ್ 9.1, 9 × 10⁻−31 kg ಅಂತ ತಗೊಳ್ಳಿ. ಯಾಕಂದರೆ ಕೆ ಜಿ, ಇದು ಕೂಡ ಜೋಲ್ಸ್ ಅಂದರೆ ಕೆ ಜಿ ಇದೆ, ಹೌದಾ? ಸೊ ಕೆ ಜಿ ಇಂಟು 0.033. ಸೊ ಈಗ ಏನಾಗ್ತದೆ ಅಂತ ನೋಡಿ. ಸೊ 3 1s 3 2s 6, 2 1s 2 2s 4, 2 to the 4 ಅಂತಂದರೆ ದಿಸ್ ಐ ವಿಲ್ ಕನ್ಸಿಡರ್ ಇಟ್ ಆಸ್ -31 ಇದೆಯಾ, ದಿಸ್ ಐ ವಿಲ್ ಕನ್ಸಿಡರ್ ಆಸ್ 3.3. ಇಲ್ಲಿ 3.3 ತೊಗೊಂಡ್ರೆ -31 ಇರೋದು ಏನಾಗ್ತದೆ, ಸೊ ಇದು 3.3 ಅಂತ ಮಾಡಿದಾಗ 10⁻, ಸೊ -2 ಆಯಿತು. -2 -31 ಅಂದರೆ -33 ಆಯಿತು. ಸೊ -33 ಇಲ್ಲಿ ಮೇಲೆ ಹೋದರೆ -1 ಉಳಿಯಿತು, ಹೌದಾ? +33 ಆಯಿತು, -1 ಇಸ್ ಲೆಫ್ಟ್. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ,
-31 ಇದರಿಂದ 10 to the power -2, -33 ಮೇಲೆ ಹೋಗಿ +33 ಅಂದರೆ -34 +33 ಅಂದರೆ -1 ಇಸ್ ಲೆಫ್ಟ್, ಹೌದಾ? ಸೊ -1. ಸೊ ಉಳಿದಿದ್ದೇನಿಲ್ಲಿ? ಸೊ 1 divided by 2. See 3.3 means I will consider it as 3.5. 3.5 2s are 7, 7 9s are 63. 63 I will consider it as 60. 1/60 ಅಂತಂದ್ರೆ ಏನು? ಇಟ್ಸ್ ರಿಮೆಂಬರ್ ಇಟ್ ಇಸ್ ಇನ್ ಮೀಟರ್. 1/60 ಅಂತಂದರೆ ಆಲ್ಮೋಸ್ಟ್ ರಿಮೆಂಬರ್ 0. ಸೊ 10 ಆಯಿತು, 100 ಮಾಡಿದರೆ 0.0, 61s 7s ಬರ್ತದೆ. 0.017 ಇಂಟು 10 to the power -1 ಇಂಟು ಮೀಟರ್ ಸೆಂಟಿಮೀಟರ್ ಕನ್ವರ್ಟ್ ಮಾಡಿ 10 to the power -2. ಸೊ ಟೋಟಲ್ -3 ಬಂತಿಲ್ಲಿ. -3 ಇದನ್ನು ನಾನು ಕನ್ವರ್ಟ್ ಮಾಡಿದೆ ಅಂತಂದರೆ 0.170 ಅಂತ ಬರ್ತದೆ. ಸೊ 170, 0.170. So right, so the answer for this question is, remember, so 0.175 centimeter. 0.175 centimeter. ನೀವು ಇದನ್ನು ಸಿಂಪ್ಲಿಫೈ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಇದಷ್ಟು ಆನ್ಸರ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಆನ್ಸರ್ನ ಸೆಲೆಕ್ಟ್ ಮಾಡ್ಬೋದು. ದಟ್ ಈಸ್ ಆನ್ಸರ್ ಇಸ್ 3. Wavelength associated with the golf ball is given. So we have to calculate. Mass is given, moving with the speed is given. Speed andre, so velocity is given. Right? So idu lambda is equal to h by mv formula, correct? H by mv. So h is 6.6 into 10 to the power -34 divided by, ಯಾವಾಗ ಮೇಲ್ಗಡೆ h ಇದೆ ಜೋಲ್ಸ್ ಅಲ್ಲಿ ಇದೆ, ಕೆಳಗಡೆ ಮಾಸ್ ಅನ್ನು ಯಾವಾಗಲೂ ಏನು ತಗೋಬೇಕಿಲ್ಲಿ? ಇನ್ ಕೆಜಿ ನೇ ತಗೋಬೇಕು. ಇನ್ ಕೆಜಿ ಅಂದ್ರೆ 200 ಗ್ರಾಮ್ ಅಂತಂದ್ರೆ ಐ ವಿಲ್ ಟೇಕ್ ಇಟ್ ಆಸ್ 0.2 kg. ಬಿಕಾಸ್ ಜೋಲ್ ಅಂತಂದ್ರೆ ಏನು? ಜೋಲ್ ಅಂದರೆ kg m² ಡಿವೈಡ್ ಬೈ ಸೆಕೆಂಡ್ಸ್ ವರ್ಕ್. kg ಕ್ಯಾನ್ಸಲ್ ಆಗಬೇಕು, ಹೌದಾ? ಅದಕ್ಕೆ 0.2 kg ನೇ ತಗೋಬೇಕು. ಗೊತ್ತಿರಲಿ. ವಿ ಅಂದರೆ 5 ಮೀಟರ್ ಪರ್ ಸೆಕೆಂಡ್. 5 ಮೀಟರ್ ಪರ್ ಸೆಕೆಂಡ್ ಅಂದರೆ ಇವಾಗ ಕನ್ವರ್ಟ್ ಇಂಟು ಸೆಕೆಂಡ್. ಸೊ ಮೀಟರ್ ಪರ್ ಅವರ್ ಇದೆ, ಕನ್ವರ್ಟ್ ಇಂಟು ಸೆಕೆಂಡ್. 5 ರಿಮೆಂಬರ್ ಡಿವೈಡೆಡ್ ಬೈ 3600 ಅಂತ ಆಗ್ತದೆ, ಹೌದಾ? 3600. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದರೆ ಸೊ 6.6 ಇಂಟು 3600 ಡಿವೈಡೆಡ್ ಬೈ 0.2 ಇಂಟು 5 ಅಂದರೆ ಎಷ್ಟಾಗ್ತದೆ? 1 ಆಯ್ತದ ಇಂಟು 10 to the power -34. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದರೆ ಸೊ ದೇ ಆರ್ ಗಿವನ್ ದ 10 to the power ವ್ಯಾಲ್ಯೂ. ಎಷ್ಟೇ ಸಿಂಪ್ಲಿಫಿಕೇಶನ್ ಮಾಡಿದ್ರು ಕೂಡ 40 ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ, 20 ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ. -34 ಇದ್ದರೆ ಆನ್ಸರ್ ಶುಡ್ ಬಿ 3. ನೋಡಿದ್ರಾ ಎಷ್ಟು ಈಸಿಲಿ ನೀವು ಆನ್ಸರ್ನ ಹೇಳ್ಬೋದು? ಸೊ ಆನ್ಸರ್ ಶುಡ್ ಬಿ 3. ಫಿಫ್ತ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಔಟರ್ ಮೋಸ್ಟ್ ಆರ್ಬಿಟಲ್ ಲಾಸ್ಟ್ ಎಲೆಕ್ಟ್ರಾನ್ m is equal to 0. m is equal to 0 ಇರಬೇಕಂತಂದ್ರೆ ಸೊ s ಆರ್ಬಿಟಲ್ ಇರಬೇಕು. ಲಾಸ್ಟ್ s ಆರ್ಬಿಟಲ್ ಯಾವ್ದು ಬರ್ತದೆ? 3s1. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಸೋಡಿಯಂ. Sixth one, if the atomic orbital of the first orbit is Z, what is the de Broglie wavelength of third orbit ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವಾಟ್ ಇಸ್ ದ de Broglie orbit? ಸೊ ಇಲ್ಲಿ ಅಟಾಮಿಕ್ ಆರ್ಬಿಟಲ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್, ಅಟಾಮಿಕ್ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್, de Broglie wavelength ಕೇಳಿದ್ದಾರೆ. ಸೊ de Broglie wavelength ಥರ್ಡ್ ಆರ್ಬಿಟ್ ಅಂತ ಕೇಳಿದ್ದಾರೆ, ಹೌದಾ? ಸೊ ಇಲ್ಲಿ ಏನೇನು ಇಕ್ವೇಟ್ ಮಾಡಬೇಕು ಅಂತಂದ್ರೆ ಇನ್ ದಿಸ್ ಕೇಸ್ ಫಸ್ಟ್ ರಿಮೆಂಬರ್ mvr is equal to nh by 2pi and we know that lambda is equal to h by mv. ಇವೆರಡನ್ನು ಯಾಕೆ ಇಕ್ವೇಟ್ ಮಾಡಬೇಕು ಅಂತ ಬಂದಾಗ ಸಿ ಹಿಯರ್ de Broglie ವೇವ್ಲೆಂತ್ ಕೇಳಿದ್ದಾರೆ, ಬಟ್ ಇಲ್ಲಿ ರೇಡಿಯಸ್ ಬರೋದಿಲ್ಲ, ರೇಡಿಯಸ್ ಫ್ಯಾಕ್ಟರೇ ಇಲ್ಲ. ಇಲ್ಲಿ ಇದೆಯಾ? ಇಲ್ಲ, ಹೌದಾ? ರೇಡಿಯಸ್ ಫ್ಯಾಕ್ಟರೇ ಇಲ್ಲ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ವಿ ಹ್ಯಾವ್ ಟು ಇಕ್ವೇಟ್ ದಿಸ್ ವಿತ್ ದಿಸ್. ಈಗ ಏನು ಮಾಡೋಣಂತೆ? ಎಮ್ ವಿ ಅನ್ನು ತಗೊಳ್ಳೋಣಂತೆ ಇದನ್ನು. ಸೊ ಹಿಯರ್ ವಿಲ್ ಟೇಕ್ ಔಟ್ ಎಮ್ ವಿ ಇಸ್ ಈಕ್ವಲ್ ಟು ಎನ್ ಎಚ್ ಡಿವೈಡೆಡ್ ಬೈ 2pi. ಎಮ್ ವಿ ಆರ್ ಕೆಳಗಡೆ ಬರ್ತದೆ, 2pi r, ಹೌದಾ? ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯ್ತು? ಇಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಮ್ ವಿ ಅಂತಂದ್ರೆ ಎನ್ ಎಚ್ ಡಿವೈಡೆಡ್ ಬೈ 2pi r. ಐ ವಿಲ್ ರೈಟ್ ಆಸ್ ಹಿಯರ್ 2pi r. ಎಚ್ ಕ್ಯಾನ್ಸಲ್ಡ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 2pi r ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. 2pi r ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಬಂತ? ಸೊ 2pi r ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಯು ಗಾಟ್ ಕರೆಕ್ಟಾ? ಸೊ now in this particular case you substitute r value. now r value substitute ಮಾಡಿದ್ರೆ ಏನಾಗ್ತದ? ಸಿ r third orbit they are asking third orbit is equal to first orbit radius is z, actually a0 into n square ಅಂತ ತಗೋತೀವಿ ನಾವು. ಬಟ್ a0 is nothing but z they have given, z into n square. n third orbit ಅಂತಂದ್ರೆ n square is 9, ಹೌದಾ? ಸೊ 3 square 9z, r ಅಂದರೆ 9z. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದೆ ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್? ಸೊ n ಇಸ್ ಈಕ್ವಲ್ ಟು 3 ಇಲ್ಲಿ, ಹೌದಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ 2pi r ಅಂದರೆ 9z ಇಸ್ ಈಕ್ವಲ್ ಟು 3 ಲ್ಯಾಂಬ್ಡಾ, ಬಿಕಾಸ್ n ಇಸ್ ಈಕ್ವಲ್ ಟು 3 ಹಿಯರ್.
3 1s 3 3s 9 ಹೌದಾ, 3 2s 6 pi z. ಸೊ 6 pi z is equal to lambda ಅನ್ನೋದು ಬಂತು. ಸೊ 6 pi z ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಫಸ್ಟ್ ಒನ್. ದೆನ್ ಸೆವೆಂತ್ ಒನ್, ಇನ್ ಹೈಡ್ರೋಜನ್ ಆಟಮ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಥರ್ಡ್ ಟು ಸೆಕೆಂಡ್ ಎನರ್ಜಿ ಲೆವೆಲ್, ದ ಎನರ್ಜಿ ರಿಲೀಸ್ಡ್ ಅಂತ ಕೇಳಿದ್ದಾರೆ. ಸೊ ಫಾರ್ಮುಲಾ ಏನಿದೆ ಎನರ್ಜಿ ರಿಲೀಸ್ಡ್ಗೆ ಈಸ್ ಈಕ್ವಲ್ ಟು ಸೊ RH ಇಂಟು 1 ಬೈ ಎನ್ 3 to 2 ಅಂತ ಇದೆ ಹೌದಾ, ಇನಿಷಿಯಲ್ ಸ್ಕ್ವೇರ್ ಮೈನಸ್ ಎನ್ ಫೈನಲ್ ಸ್ಕ್ವೇರ್ ಹೌದಾ. ಸೊ ಈಸ್ ಈಕ್ವಲ್ ಟು RH ಮೀನ್ಸ್ ಐ ವಿಲ್ ಕನ್ಸಿಡರ್ ಇಟ್ as 2.18 ಇಂಟು 10 to the power minus 18 ಜೋಲ್ಸ್ ಪರ್ ಆಟಮ್. ಇಲ್ಲಿ ಡೈರೆಕ್ಟ್ ಜೋಲ್ಸ್ ಸಿಕ್ಬಿಡ್ತದೆ ನಮಗೆ. ಡಿವೈಡೆಡ್ ಬೈ 1 ಬೈ N1 ಸ್ಕ್ವೇರ್ ಅಂತ ಇದೆ. N1 ಅಂತಂದರೆ ಹಿಯರ್ ಥರ್ಡ್ ಟು ಸೆಕೆಂಡ್ ಅಂದರೆ 3 9 ಹೌದಾ, ಥರ್ಡ್ ಟು ಸೆಕೆಂಡ್ ಅಂತಂದರೆ ಸೊ NI ಇನಿಷಿಯಲ್ ಫೈನಲ್ ಇದ್ದಾಗ ನಾವಿಲ್ಲಿ ಯು ಕ್ಯಾನ್ ಟೇಕ್ ಇಟ್ ಲೈಕ್ ದಿಸ್, ನೋ ಪ್ರಾಬ್ಲಮ್. 2 2s 4 ಮೈನಸ್ 1 ಬೈ ಇಲ್ಲಿ ನೆಗೆಟಿವ್, ಇಲ್ಲಿ 3 ತೊಗೊಂಡು ಇಲ್ಲಿ 2 ತೊಗೊಂಡ್ರು ಕೂಡ ಪ್ರಾಬ್ಲಮ್ ಏನಿಲ್ಲ. ಯಾಕೆ ಪ್ರಾಬ್ಲಮ್ ಇಲ್ಲ ಅಂತಂದರೆ ಎನಿವೇ ಯು ಆರ್ ಗೋಯಿಂಗ್ ಟು ಗೆಟ್ ನೆಗೆಟಿವ್ ವ್ಯಾಲ್ಯೂ. ನೆಗೆಟಿವ್ನ ನಾವು ಇಲ್ಲಿ ಇಂಡಿಕೇಟ್ ಮಾಡೋದೇ ಇಲ್ಲ, ಡೈರೆಕ್ಟ್ಲಿ ಆ ನಂಬರ್ ಏನು ಬರ್ತದೆ ಅದನ್ನಷ್ಟೇ ಇಲ್ಲಿ ತೊಗೊಳ್ಳೋದು. ಸೊ 2 2s 4 2 2s 2 to the power 2 3 to the power 3 ಹೌದಾ. ಇದನ್ನಷ್ಟೇ ಸಿಂಪ್ಲಿಫೈ ಮಾಡೋಣಂತೆ. ಇದನ್ನಷ್ಟೇ ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತದೆ ಇಲ್ಲಿ ನೋಡಿ, 2.18 ಇಂಟು 10 to the power minus 18 ಜೋಲ್ ಇಂಟು 3 3s 9 ಮೈನಸ್ 2 2s 4 9 minus 4 is 5 ಡಿವೈಡೆಡ್ ಬೈ 36 ಬಂತು ಕರೆಕ್ಟಾ. ಸೊ 5 ಡಿವೈಡ್ ಬೈ 36 ಅಂತ ಬಂತು. ಸೊ ನಾವು ಯು ಕ್ಯಾನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 2.18 ಇಂಟು 5 ಡಿವೈಡ್ ಬೈ 36 ಮಾಡಿ. ಸೊ 5 1s 5 7s ರೈಟ್. ಸೊ 2.18 ಡಿವೈಡ್ ಬೈ 7 ಅಂದರೆ ಎಷ್ಟು ಬರ್ತದೆ, 2.18 ಇಂಟು 10 to the power minus 18 ಡಿವೈಡ್ ಬೈ 7. ಸೊ 21 ಅಂತ ಮಾಡಿ. 21 ಅಂತ ಮಾಡಿದಾಗ ಇಲ್ಲಿ 18 ಇರೋದು 19 ಆಯ್ತದ. ಸೊ 7 3s ಸೊ 3 ಇಂಟು 10 to the power minus 19 ಅಂತ ಬರ್ತದೆ ಆನ್ಸರು. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಫಸ್ಟ್ ಒನ್. ಸೆವೆಂತ್ ಒನ್, ಫಸ್ಟ್ ಒನ್ ಇಸ್ ದ ಆನ್ಸರ್. ದೆನ್ ಏಯ್ಟ್ ಒನ್, ಅಮಾಂಗ್ ದ ಫಾಲೋವಿಂಗ್ ಗ್ರೂಪ್ ವಿಚ್ ಇಸ್ ದ ಕಲೆಕ್ಷನ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ನೋಡಿ ಐಸೋ ಎಲೆಕ್ಟ್ರಾನಿಕ್ ಬಹಳ ಸಿಂಪಲ್ ಇದೆ ಹೌದಾ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಎಲೆಕ್ಟ್ರಾನ್ಸನ್ನು. NO ಎಷ್ಟಿದೆ ಇಲ್ಲಿ, NO N is 7 8, ಸೊ 7 ಪ್ಲಸ್ 8 ಪ್ಲಸ್ ಅಂದರೆ -1 ಹೌದಾ. ಸೊ 15 14 ಆಯ್ತು ಇಲ್ಲಿ. C2 2 ಮೈನಸ್, C 6 2s 12 2 ಮೈನಸ್ ಅಂದರೆ 14. ಸೊ ಇಲ್ಲಿ O ನೋಡಿ, ಆಕ್ಸಿಜನ್ 16 ಮೈನಸ್ ಅಂತಂದರೆ 15 ಆಯಿತು. ಸೊ ಇಟ್ ಈಸ್ ನಾಟ್ ದ ಆನ್ಸರ್. ಸೊ CO is 14, NO2 is 14, Cn minus is 14, C2 is 14. So answer for this question is third one. Ratio of energy of photons of wavelength 3000 angstrom unit and 6000 angstrom unit is respectively ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಎನರ್ಜಿ ರೇಷಿಯೋ ಬೇಕು ನಮಗೆ, ವೇವ್ಲೆಂತ್ ಕೊಟ್ಟಿದ್ದಾರೆ ಅಂದರೆ ಫಾರ್ಮುಲಾ ಏನು, E is equal to in this particular case hc by lambda ಹೌದಾ. hc ಕಾನ್ಸ್ಟೆಂಟ್ ಇದೆ ಬಿಟ್ಬಿಡೋಣಂತೆ. ಅಂದ್ರೆ ಏನಾಯ್ತು ಇಲ್ಲಿ E ಪ್ರಪೋರ್ಷನಲ್ ಟು 1 ಬೈ ಲ್ಯಾಂಬ್ಡಾ. ಅದಕ್ಕಾಗಿ ಇದನ್ನ ಏನಂತ ಬರೀಬೋದು, E1 ಬೈ E2 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ 2 ಡಿವೈಡ್ ಬೈ ಲ್ಯಾಂಬ್ಡಾ 1 ಕರೆಕ್ಟಾ. ಸೊ E1 ಎಷ್ಟು ಕೊಟ್ಟಿದ್ದಾರೆ, ಸೊ ಎನರ್ಜಿ ಆಫ್ ದ ಫೋಟಾನ್ ಆಫ್ ದ ವೇವ್ ಲೆಂತ್ E1 3000 ಟು 6000 ಅಂತ ಇದೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಐ ವಿಲ್ ರೈಟ್ ಲ್ಯಾಂಬ್ಡಾ 2 is 6000 divided by 3000 nothing but so 2 is to 1. 2 is to 1 is the answer. So answer for this question is second one. 10th, E1 E2 E3 represent respectively kinetic energy of the electron and the alpha particle and a proton each having same de Broglie wavelength. Then kinetic energy and de Broglie wavelength relationship. ಇಲ್ಲಿ ಡೈರೆಕ್ಟ್ಲಿ ನಿಮಗೆ ಫಾರ್ಮುಲಾ ಗೊತ್ತಿತ್ತಂದ್ರೆ ಯು ಕ್ಯಾನ್ ಈಸಿಲಿ ಸಬ್ಸ್ಟಿಟ್ಯೂಟ್. ಓಕೆ, ಇಲ್ಲಿ ಡೈರೆಕ್ಟ್ಲಿ ಫಾರ್ಮುಲಾ ಏನು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು H ಬೈ mv. ಓಕೆ, ಸೊ ಇನ್ನೊಂದು ಫಾರ್ಮುಲಾ ಏನು, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv ಸ್ಕ್ವೇರ್. ಸೊ ನಾವು ಇಲ್ಲಿ ವಿ ತೊಗೊಂಡು ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. ಸೊ ಹಿಯರ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಕೈನೆಟಿಕ್ ಎನರ್ಜಿ ಡಿವೈಡ್ ಬೈ m. ಸೊ ವಿ ಈಸ್ ಈಕ್ವಲ್ ಟು ರೂಟ್ ಆಫ್ 2 ಕೈನೆಟಿಕ್ ಎನರ್ಜಿ ಡಿವೈಡ್ ಬೈ m ಹೌದಾ. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದೆ, H ಡಿವೈಡೆಡ್ ಬೈ, ಸೊ H ಡಿವೈಡೆಡ್ ಬೈ m ಇಂಟು 2 kinetic energy divided by m. So when you consider this m inside the root, then m square means m get cancelled. Finally you will get H divided by root of 2 kinetic energy into m. ಈ ಫಾರ್ಮುಲಾ ನಿಮಗೆ ಡೈರೆಕ್ಟ್ ಗೊತ್ತಿತ್ತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸೊ ಇದರ ಮೂಲಕ ಇದು ಕಾನ್ಸ್ಟೆಂಟ್ ಅಂದಾಗ ಏನು ರಿಲೇಷನ್ಶಿಪ್ ಏನಾಯ್ತು ಇಲ್ಲಿ, ಸೊ ಕೈನೆಟಿಕ್ ಎನರ್ಜಿಯನ್ನು
ಇಲ್ಲಿ ಹ್ಯಾವಿಂಗ್ ರೆಸ್ಪೆಕ್ಟಿವ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ E1 E2 E3 ಅಂತ ಬಂದಿದೆ. ಸೊ ಕೈನೆಟಿಕ್ ಎನರ್ಜಿ ಮತ್ತು ಮಾಸಿಗೆ ಏನು ರಿಲೇಷನ್ಶಿಪ್ ಆಯ್ತು, ಕೈನೆಟಿಕ್ ಎನರ್ಜಿ ಈ ಕಡೆ ತೊಗೊಂಡು ಹೋಗ್ರಿ. ಸೊ ಕೈನೆಟಿಕ್ ಎನರ್ಜಿ ಆ್ಯಂಡ್ ಮಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಫಾರ್ ದ ಸೇಮ್ ಲ್ಯಾಂಬ್ಡಾ. ಸೊ ಡಿ ಬ್ರಾಗ್ಲಿ ವೇವ್ಲೆಂತ್ ಇಸ್ ಸೇಮ್ 1/m. 1/m ಅಂತಂದರೆ ಇದರಲ್ಲಿ ಮಾಸ್ ಯಾವುದು ಕಡಿಮೆ ಇದೆ ಅದಕ್ಕೆ ಇದು ಜಾಸ್ತಿ ಇರ್ತದೆ. ಇಲ್ಲಿ ಎಲೆಕ್ಟ್ರಾನ್ ಮಾಸ್ ಇಸ್ ಲೆಸ್, ಹೌದಾ, ಮಾಸ್ ಲೆಸ್, ವಿಚ್ ಮೀನ್ಸ್ ಎಲೆಕ್ಟ್ರಾನ್ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಕೈನೆಟಿಕ್ ಎನರ್ಜಿ. ಹೈಯೆಸ್ಟ್ ಕೈನೆಟಿಕ್ ಎನರ್ಜಿ ಅಂತಂದ್ರೆ E1 is more, ಹೌದಾ. ಅದಾದಮೇಲೆ ಪ್ರೋಟಾನ್ ಇಸ್ ಹ್ಯಾವಿಂಗ್ ಸೆಕೆಂಡ್ ಹೈಯೆಸ್ಟ್ ಮಾಸ್, ಯಾಕಂದರೆ ಅಲ್ಫಾ ಪಾರ್ಟಿಕಲ್ ಇಸ್ ಹೈಯೆಸ್ಟ್ ಮಾಸ್, ರಿಮೆಂಬರ್. ಸೊ ಹೆನ್ಸ್ E2 is last. So answer for this question will be this one. So first one is the answer for this. Next, so in this particular case, in ground state of Cu plus number of shells occupied. Nodi Cu plus ಅಂದ್ರೆ ಹೇಗೆ ಬರೀತೀರಿ, 1s2 2s2 2p6 3s2 3p6 3d10 4s1. ಸೊ Cu ಪ್ಲಸ್ ಇದೆ ಅಂತಂದ್ರೆ 4s1 ಹೋಗಿಬಿಡ್ತದೆ. ಹಾಗಾದ್ರೆ ಶೆಲ್ ಯಾವ್ಯಾವ್ದು ಇಲ್ಲಿ, ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್. ಶೆಲ್ ಈಸ್ 3 ಎರಡು ಆಪ್ಷನ್ ಉಳಿತು. ಸೊ ಎರಡರಲ್ಲೂ ಸಬ್ ಶೆಲ್ 6 ಇದೆ, ನೋಡುವಂಥ ಅವಶ್ಯಕತೆನೇ ಇಲ್ಲ. ಫೀಲ್ಡ್ ಆರ್ಬಿಟಲ್ಸ್ ನೋಡಿ, 1s ಅಂದರೆ 1 ಆರ್ಬಿಟಲ್, ಇಲ್ಲಿ ಇದು 1 ಆರ್ಬಿಟಲು, ಪಿ ಅಂದರೆ 3 ಆರ್ಬಿಟಲ್, px py pz, ಎಸ್ ಅಂದರೆ 1, ಪಿ ಅಂದರೆ 3, ಸೊ ಡಿ ಅಂದರೆ 5. ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿ, 5 + 3 8 + 1 9 + this 14 ಆಯ್ತಾ ಟೋಟಲ್. ಸೊ ಆನ್ಸರ್ ಶುಡ್ ಬಿ ದಿಸ್ ಒನ್, ಥರ್ಡ್ ಒನ್ ಶುಡ್ ಬಿ ದ ಆನ್ಸರ್, ಹೌದಾ. 11th question, third one should be the answer. Next, consider the ground state of chromium atom. Number of electrons with the azimuthal quantum number L is equal to 1 and L is equal to 2. Okay, chromium configuration ಬರೀರಿ. So 1s2 2s2 2p6 3s2 3p6 3d5 4s1 because it is a exception configuration. L is equal to 1 ಅಂತಂದ್ರೆ p ಆರ್ಬಿಟಲ್ ಎಷ್ಟಿದೆ ಇಲ್ಲಿ, 2p6 3p6 12 ಇದೆಯಾ, 12 ಇದೆ, ಹೌದಾ, 12. ಸೊ L is equal to 2 ಅಂದರೆ ಡಿ ಆರ್ಬಿಟಲ್ ಎಷ್ಟಿದೆ, 5 ಇದೆ, ಹೌದಾ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಸೆಕೆಂಡ್ ಒನ್. ದೆನ್ 13th one, the wavelength of an emission line obtained in this particular case Li2 plus during the electronic transition from N2 to 2 to N1 is equal to 1 Rydberg's constant. wavelength ಕೇಳಿದರೆ ಫಸ್ಟ್ ನ್ಯೂ ಬಾರ್ ಫಾರ್ಮುಲಾ ಬರೀರಿ, RH into 1/n1 square minus 1/n2 square into Z square. Z ಅಂದರೆ atomic number of the lithium. So nu bar is equal to R is as it is, you keep 1/n1 square is nothing but n1 is equal to 1. So 1 minus 1/2 square ಅಂದರೆ 4, ಹೌದಾ. 4 minus 1 ಅಂದರೆ ಸೊ 3/4 R ಬಂತು, 3/4 R ಬಂತು, ಹೌದಾ, 3/4 R. ಬಟ್ Z ಸ್ಕ್ವೇರ್ ಮಾಡಬೇಕು, ಇಲ್ಲಿ ಮಾಡೇ ಇಲ್ಲ ನಾವು, ಸಾರಿ. ಇಂಟು Z ಅಂದರೆ ಲಿಥಿಯಮ್ ಇಸ್ 3, ಹೌದಾ, 3 ಸ್ಕ್ವೇರ್ ಇಸ್ 9. ಸೊ 3/4 9 3 is 27 divided by 27 R divided by 4 ಬಂತು. ಸೊ ನ್ಯೂ ಬಾರ್ ಅಂತಂದ್ರೆ 1/λ. ಸೊ lambda is equal to 4/27 R. 4/27 R, answer is fourth one. Next, electronic configuration of the dipositive ion. Dipositive ion is given like this. So its mass number is given, number of neutron. So mass number ಅಂತ ಅಂದ್ರೆ so number of neutron plus proton, ಹೌದಾ. ಸೊ number of neutrons is equal to so mass number minus number of protons. So number of protons ಹೇಗೆ ಗೊತ್ತಾಗ್ತದೆ, ಸೊ ನ್ಯೂಟ್ರಲ್ m. ಸೊ m2 ಪ್ಲಸ್ ನೋಡಿ 14 ಪ್ಲಸ್ 2 ಅಂದರೆ 16 ಪ್ಲಸ್ 8 ಅಂತಂದರೆ ಸೊ 24 ಆಯ್ತು, ಹೌದಾ, 24 ಆಯಿತು. ಬಟ್ m2 ಪ್ಲಸ್ ಅಂತಂದರೆ 2 ಎಲೆಕ್ಟ್ರಾನ್ ತೆಗೆದ ಮೇಲೆ m2 ಪ್ಲಸ್ ಆಗಿದೆ, 2 ಎಲೆಕ್ಟ್ರಾನ್ ಹಾಕಬೇಕು, 26 ಆಯ್ತಾ. ಸೊ ಇದು 26 ಆಯ್ತಾ, ಕರೆಕ್ಟಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದು 56 ಆಯ್ತಾ, ಆನ್ಸರ್ ಶುಡ್ ಬಿ ಏನು, ಸೊ 26 56 30 ಹೌದಲ್ಲ ಆನ್ಸರು. ಸೊ 14th one 30. ಸೊ ಇಲ್ಲಿ ಕನ್ಫ್ಯೂಷನ್ ಆಗಿ ಏನು ಮಾಡ್ತೀರಿ ನೀವು, m2 ಪ್ಲಸ್ ಅಲ್ಲಿ ಇಷ್ಟಿದ್ರೆ ಇದನ್ನು ಮತ್ತೆ -2 ಮಾಡ್ತೀರಿ, ರಾಂಗ್, ರಿಮೆಂಬರ್. ಯಾಕಂದರೆ m ಇರೋದು m2 ಪ್ಲಸ್ ಆಗಿದೆ ಅಂತ ಅಂದರೆ ಸೊ 2 ಎಲೆಕ್ಟ್ರಾನ್ ಪ್ಲಸ್ 2 ಎಲೆಕ್ಟ್ರಾನ್, ಹೌದಾ, m ಆ ಕಡೆ, ಇವು ಎರಡನ್ನು ಆ್ಯಡ್ ಮಾಡಿದ್ರೆ ಇದು ಸಿಗ್ತದೆ ನಿಮಗೆ. ಸೊ ಹಿಯರ್ ಟೋಟಲ್ ಯು ಆರ್ ಗೋಯಿಂಗ್ ಟು ಗೆಟ್ 24 ಪ್ಲಸ್ 2 ಮಾಡಬೇಕು, 26 ಯು ಗೆಟ್ 26 56. ಸೊ ಆನ್ಸರ್ ಇಸ್ 30. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್, ಲೈಕ್ ದಿಸ್, ರಿಮೆಂಬರ್. 15th question, the wavelength of the radiation emitted when an hydrogen atom and electron falls from infinity to stationary state would be. ಭಾಳ ಸಿಂಪಲ್ ಇದು, ವೇವ್ಲೆಂತ್ ಬದ್ದೆ ಮತ್ತೆ ನ್ಯೂ ಬಾರ್ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು R ಇಂಟು 1 ರಿಮೆಂಬರ್ R ವ್ಯಾಲ್ಯೂ ಇಲ್ಲಿ ಆ್ಯಡ್ ಮಾಡೋದು, 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್. ಓಕೆ, ಸೊ ನ್ಯೂ ಬಾರ್ ಇಸ್ ಈಕ್ವಲ್ ಟು R ಮೀನ್ಸ್ they have given how much, 1.097 into 10 to the power 7 meter. 1/n1 is
ಸ್ಟೇಷನರಿ ಸ್ಟೇಟ್ 1 ಅಂತ ಇದೆ, 1/1 ಮೈನಸ್ 1/ಇನ್ಫಿನಿಟಿ, ಇದಂತೂ ಹೋಗ್ಬಿಡ್ತು, 1/1 ಉಳಿತು. ಸೊ 1/1 ಅಂತಂದರೆ ಇದು ಬಂತು. ಸೊ ನ್ಯೂ ಬಾರ್ ಅಂದರೆ 1/λ ಇಸ್ ಈಕ್ವಲ್ ಟು 1.097 ಇಂಟು 10⁻7 ಮೀಟರ್. ಸೊ ಈಗ ಲ್ಯಾಂಬ್ಡಾ ಅಂತಂದರೆ 1/1.097 ಇಂಟು 10⁻7 ಮೀಟರ್. ಓಕೆ, ಸೊ 1/1.09 ಅಂತ ಅಂದರೆ ಆಲ್ಮೋಸ್ಟ್ 0.9 ಬರ್ತದೆ, ಇದು ಅದು 0.9 ಬರ್ತದೆ ಇಂಟು 10⁻7 ಮೀಟರ್. ಸೊ ಇದನ್ನು ನಾನು ನ್ಯಾನೋಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ 90 ಬರೀಬೇಕು, 90 ನ್ಯಾನೋಮೀಟರ್ ಆಯಿತು. ಸೊ ಯಾಕಂದ್ರೆ 10⁻7 ಬಿಕಮ್ -9 ವೆನ್ ಐ ಮೇಕ್ ಇಟ್ 90. ಸೊ 90 ನ್ಯಾನೋಮೀಟರ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಫಸ್ಟ್ ಒನ್. ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ ದ YZ ಪ್ಲೇನ್ ಆಫ್ 3D(x²-y²). 3D(x²-y²) ಹೇಗೆ ಬರೀತೀರಿ? ಎಕ್ಸ್ ವೈ ಜೆಡ್ ಅಂತಂದರೆ along the x-axis 1, along the y-axis 1. ಸೊ ಹೆನ್ಸ್ ರಿಮೆಂಬರ್ YZ ಪ್ಲೇನಲ್ಲಿ ಏನಿರ್ತದೆ? ಪ್ಲೇನಲ್ಲಿ along Z axis, along y and along x ಇದು, ಹೌದಾ? ಆರ್ಬಿಟಲ್ ಪ್ರೆಸೆಂಟ್ ಇನ್ along x and along y. ಸೊ YZ ಪ್ಲೇನಲ್ಲಿ ಇರೋದು ಏನು? 0. ರಿಮೆಂಬರ್ ದೇರ್ ಇಸ್ ನೋ ಎಲೆಕ್ಟ್ರಾನ್ ಡೆನ್ಸಿಟಿ. ದೆನ್ ಏರಿಯಾ ಕವರ್ಡ್ ಬೈ ದ ಸೆಕೆಂಡ್ ಆರ್ಬಿಟ್ ಟು ಫಸ್ಟ್ ಆರ್ಬಿಟ್ ಅಂತ ಇದೆ. ಸೊ ಇದರೊಳಗೆ ಏರಿಯಾ ಫಾರ್ಮುಲಾ ಏನು? ಆ್ಯಕ್ಚುಲಿ ಏರಿಯಾ ಈಸ್ ಈಕ್ವಲ್ ಟು ಸರ್ಕಲಲ್ಲಿ ಆರ್ಬಿಟಲ್ಲಿ πr², ಹೌದಾ? ಏರಿಯಾ ಈಸ್ ಈಕ್ವಲ್ ಟು πr². ಸೊ ಹಾಗಾದರೆ A2/A1 ಮಾಡೋಣಂತೆ, ಯಾಕಂದರೆ ಸೆಕೆಂಡ್ ಆರ್ಬಿಟ್ ಟು ಫಸ್ಟ್ ಆರ್ಬಿಟ್ ಅಂತ ಇದೆ. A2/A1 ಅಂತ ಅಂದರೆ ಇನ್ ದಿಸ್ ಕೇಸ್ ರಿಮೆಂಬರ್ πr1² ಮೈನಸ್ πr2². ಪೈ ಗೆಟ್ ಕ್ಯಾನ್ಸಲ್ಡ್, r1² ಮೈನಸ್ r2² ಅಂತ ಉಳಿತು, r1² ಮೈನಸ್ r2², ಹೌದಾ? ಸೊ ರೇಡಿಯಸ್ ಅಂದ್ರೆ ಫಾರ್ಮುಲಾ ಏನು? ರೇಡಿಯಸ್ ಇಸ್ ಈಕ್ವಲ್ ಟು A0n², ಹೌದಾ? ಸೊ r² ಇಸ್ ಈಕ್ವಲ್ ಟು A0² n⁴, ಹೌದಾ? ಸೊ A0² n⁴. ಇಲ್ಲಿ r1² ಅಂತ ಅಂದರೆ ಹೇಗೆ ಬರೆಯೋಣ ಅಂತ ಇಲ್ಲಿ? ಸೊ ಇಲ್ಲಿ ಸೆಕೆಂಡ್ ಆರ್ಬಿಟ್ ಫಸ್ಟ್ ಆರ್ಬಿಟ್ ಅಂತ ಇದೆ, ಹೌದಾ? ಸೊ ನೋಡಿ ಇಲ್ಲಿ r1² ಅಂತಂದರೆ ಫಸ್ಟ್ ಆರ್ಬಿಟ್. ಸೊ ಫಸ್ಟ್ ಆರ್ಬಿಟ್ ಟು ಸೆಕೆಂಡ್ ಆರ್ಬಿಟ್ ಸಿ, ಇಲ್ಲಿ A2/A1 ತೊಗೊಂಡ್ಬಿಟ್ಟಿದ್ದಾನೆ ಅಂದರೆ ಇಲ್ಲಿ r2 r1 ಆಗಬೇಕು, r2/r1 ಆಗಬೇಕಿದೆ, ಹೌದಾ? r2² ಅಂದರೆ ಏನಾಯ್ತು? ಈಗ A0 n² ಅಂತಲೇ ಬರೀತೀನಿ ನಾನು, 2² ಡಿವೈಡೆಡ್ ಬೈ A0 1 ಅಂತಂದರೆ 1² A0 ಗೆಟ್ ಕ್ಯಾನ್ಸಲ್ಡ್, 2 ಅಂತಂದರೆ ಸೊ 2⁴, 4² is 16, ಸೊ 16:1, ಸೊ 16:1 ಬರ್ತದೆ, ಹೌದಾ? ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. 18. ಟೈಮ್ ಟೇಕನ್ ಫಾರ್ ಎನ್ ಎಲೆಕ್ಟ್ರಾನ್ ಟು ಕಂಪ್ಲೀಟ್ 1 revolution ಆಫ್ ಬೋಹರ್ಸ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಸೊ 1 revolution ಅಂತ ಇದೆ. ಸೊ ಟೈಮ್ ಟೇಕನ್ ಅಂತಂದರೆ ರೆವಲ್ಯೂಷನ್ ಬೇಕಂತಂದ್ರೆ ಏನಾಗ್ತದೆ? ಇದು ಟೈಮ್ ಅಂದರೆ ಟೈಮ್ ಫಾರ್ ಅ ರೆವಲ್ಯೂಷನ್, ಇದು ನೀಟಾಗಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಈಸ್ ಈಕ್ವಲ್ ಟು ಹೇಗೆ ಮಾಡ್ತೀವಿ ಅಂತ ಅಂದರೆ ಜನರಲಿ ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ವಿಲಾಸಿಟಿ. ಸೊ ಸರ್ಕಂಫರೆನ್ಸ್ ಏನು? 2πr ಡಿವೈಡೆಡ್ ಬೈ ವಿ, 2πr ಡಿವೈಡೆಡ್ ಬೈ ವಿ, ಹೌದಾ? ಇದು ಸರ್ಕಂಫರೆನ್ಸ್. ಈಗ ನಮ್ಮ ಹತ್ರ ಇನ್ನೊಂದು ಫಾರ್ಮುಲಾ ಏನಿದೆ? ಇನ್ನೊಂದು ಫಾರ್ಮುಲಾ mvr ಇಸ್ ಈಕ್ವಲ್ ಟು nh/2π, ರೈಟ್? ಸೊ ಇಲ್ಲಿ ವಿ ಏನಿದೆ, ವಿ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. ವಿ ಈಸ್ ಈಕ್ವಲ್ ಟು nh ಡಿವೈಡೆಡ್ ಬೈ 2πr ಇಂಟು ಎಮ್. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 2πr ಡಿವೈಡೆಡ್ ಬೈ n ಇಂಟು h, ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್, 2πr ಇಂಟು ಎಮ್. ಸೊ 2 2 ಅಂದರೆ 4 ಬಂತು, ಹೌದಾ? ಸೊ 4 ಬಂತು, 4 π² 4π² r² m ಡಿವೈಡೆಡ್ ಬೈ n ಇಂಟು h. ಆನ್ಸರ್ ಎಲ್ಲಿದೆ? ಸೊ 4π² m r² ಡಿವೈಡೆಡ್ ಬೈ nh. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್, ರಿಮೆಂಬರ್. 19th. Calculate the velocity of an electron having the wavelength 0.15 nanometer. Mass of the electron is like this. Okay. So velocity ಕೇಳಿದ್ರೆ ಭಾಳ ಸಿಂಪಲ್ ಇದೆ, ಹೌದಾ? ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/mv. ಸೊ v is equal to h divided by m into lambda. 6.6 in 10⁻34 divided by m is how much in this particular case? So mass of the electron given 9 in 10⁻20 31 kg ತಗೋತೀನಿ, ಯಾಕಂದರೆ ಇಲ್ಲಿ ಜೋಲ್ ಸೆಕೆಂಡ್ ತೊಗೊಂಡಿದ್ದೀನಿ, ಇಲ್ಲಿ kg ತಗೋತೀನಿ, ಇಂಟು ಲ್ಯಾಂಬ್ಡಾ ಎಷ್ಟು? 0.15 ನ್ಯಾನೋಮೀಟರ್, 0.15 ಇಂಟು 10⁻9 ನ್ಯಾನೋಮೀಟರ್, ಹೌದಾ? ಸೊ ನಾವು ಸಬ್ಸ್ಟಿಟ್ಯೂಟ್ ಆ್ಯಂಡ್ ಯು ವಿಲ್ ಗೆಟ್ ದ ಆನ್ಸರ್ ಇನ್ ಮೀಟರ್, ದೆನ್ ಯು ಕ್ಯಾನ್ ಕನ್ವರ್ಟ್ ಇಂಟು ಸೆಂಟಿಮೀಟರ್. ಸೊ ಇಲ್ಲಿ ಹಾಗೆ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ ನಮ್ಗೆ ಯಾವ ವ್ಯಾಲ್ಯೂ ಇಂದ ನಮ್ಮ ಆನ್ಸರ್ ಸ್ಟಾರ್ಟ್ ಆಗ್ತದೆ ಅನ್ನೋದು ಗೊತ್ತಾದರೆ ಸಾಕು, ಹೌದಾ? ಸೊ ಅದು ನೋಡ್ಬೇಕಂದ್ರೆ ಏನು ಮಾಡ್ಬೇಕು? ಇಲ್ಲಿ ನೋಡಿ 6.6 ಡಿವೈಡೆಡ್ ಬೈ
ಏನು ಮಾಡೋಣ ಅಂತಿಲ್ಲಿ, ಸೊ ಇಲ್ಲಿ 0.15 ಇದೆ ಹೌದಾ, 0.15 ಇದೆ, 9 ಇದೆ, 0.59 ಎಷ್ಟು 135, ಅಂದರೆ ಆನ್ಸರ್ ಏನು ಬಂತಿಲ್ಲ 1.35 ಇಂಟು 10 to the power ನೋಡಿ, -31 -9 ಅಂದರೆ -40 +40, ಸೊ +40 ಮೀನ್ಸ್ ರಿಮೆಂಬರ್ -+6 ಬರ್ತದೆ, ಸೊ +6 ಬರ್ತದೆ, 6.6 ಡಿವೈಡ್ ಬೈ 1.35 ಅಂತ ಅಂದರೆ ಆಲ್ಮೋಸ್ಟ್ ಐ ಕ್ಯಾನ್ ರೈಟ್ ಇಟ್ ಆಸ್, ಸೊ 1.31 1.35 ಹೌದಾ, 5 ರೈಟ್, ಆಲ್ಮೋಸ್ಟ್ 5, ಸೊ ಅಂದರೆ ಇಲ್ಲಿ ಆನ್ಸರ್ ಏನು ಬರ್ತದೆ 5 ಇಂಟು 10 to the power 6 ಮೀಟರ್ ಬರ್ತದೆ. ಮೀಟರ್ ಅಂತ ಅಂದರೆ ಇಂಟು 10 to the power -+2 ಸೆಂಟಿಮೀಟರ್ ಹೌದಾ, ಸೆಂಟಿಮೀಟರ್, 6 + 2 8 ಬಂತು ಇಲ್ಲಿ ಹೌದಾ, 8 ಬಂತು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ 4.85 ರೈಟ್, 4.85. ದೆನ್ ಸೊ 20th question, energy of E1 and E2 of the two radiations are given, the relationship between their wavelength is given as. So energy and wavelength, what is the relationship? E proportional to 1 by lambda, ಅಂದರೆ ಏನಂತ ಬರೀಬೋದು ನಾನು, E1 by E2 is equal to lambda 2 divided by lambda 1. So lambda 2 ಎಷ್ಟು, lambda 2 is 50 divided by 25, so 2 by 1. So answer for this question is, so lambda 1 is equal to 2 lambda 2, correct? Lambda 1 is equal to 2 lambda 2, answer is third one. 21st, which of the following pairs two species of both isoelectronic and isotopic? ಐಸೋಎಲೆಕ್ಟ್ರಾನಿಕ್ ಆ್ಯಂಡ್ ಐಸೋಟೋಪಿಕ್ ಅಂತ ಕೇಳ್ತಾ ಇದ್ದಾರೆ ಹೌದಾ. ಸೊ ಐಸೋಎಲೆಕ್ಟ್ರಾನಿಕ್ ಆ್ಯಂಡ್ ಐಸೋಟೋಪಿಕ್ ಅಂತ ನೋಡಿದರೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಆರ್ ಗೋಯಿಂಗ್ ಟು ಆನ್ಸರ್ ಇಟ್ ಆಸ್ ನೋಡಿ ಕೆ ಆ್ಯಂಡ್ ಕೆ ಇದೆ ಹೌದಾ, 39 40 ಇದೆ, ಸೊ ಐಸೋಟೋಪ್ಸ್ ಆ್ಯಂಡ್ ಸೇಮ್ ಐಸೋಎಲೆಕ್ಟ್ರಾನಿಕ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಡ್ರೋಜನ್ ಆಟಮ್ from 4 to 1 state, the number of spectral lines, number of spectral line ಒಂದು ಫಾರ್ಮುಲಾ ಇದೆ ನೆನ್ಪಿಟ್ಕೊಂಡ್ಬಿಡಿ. ಸೊ n ಇಂಟು n - 1 ಡಿವೈಡೆಡ್ ಬೈ 2 ಅಂತ ಹೇಳಿ, n ಅಂತಂದರೆ 4 ಇಂಟು 4 - 1 ಡಿವೈಡೆಡ್ ಬೈ 2, ಸೊ ಆನ್ಸರ್ ಎಷ್ಟು ಬಂತು 6 ಬಂತ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 6. ರಿಮೆಂಬರ್, ಯು ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಹಿಯರ್. 23, wave number of the spectral line is given 8/9, 8/9 wave number r is equal to r into 1/n1 square minus 1/n2 square. r ಕ್ಯಾನ್ಸಲ್ ಆಯಿತು. ಇಲ್ಲಿ n1 n2 ಯಾವ್ದು ಹಾಕಿದ್ರೆ 8/9 ಬರ್ತದೆ ಅಂತ ನೋಡಿ, ಒಂದೊಂದು ಹಾಕೋತ ಹೋಗಿ, ತಿ ಹಾಕಿ 1/9 minus 1/1 ಹೌದಾ. ಸೊ 3 to 1 ಅಂತ ಇದೆ, 3 to 1 ಅಂತ ಇದೆ, ಹೀಗೆ 1/1 minus 1/9, 9 minus 1 ಅಂದರೆ 8/9 ಬಂತ. ಸೊ 8/9 ಬಂತು ಆನ್ಸರ್. ವೆರಿ ನೈಸ್, ವೆರಿ ನೈಸ್. ಸೊ ಫಸ್ಟ್ ಒನ್ ಇಸ್ ದ ಆನ್ಸರ್. Then radius of the first Bohr orbit of hydrogen is r, then the radius of the first Bohr orbit of Li2+ ಅಂತ ಕೇಳ್ತಾ ಇದ್ದಾರೆ ಹೌದಾ. Li2+ ಫಾರ್ಮುಲಾ ಏನು, r is equal to a0 n square divided by z ಅಂತ ಹೇಳಿ. ಸೊ a0 ಅಂತ ಅಂದರೆ ದೇ ಹ್ಯಾವ್ ಗಿವನ್ ಈ ರೇಡಿಯಸ್ ಆಫ್ ದ ಫಸ್ಟ್ ಇಸ್ r ಅಂತ ಹೇಳಿ, r ಅಂತ ಕೊಟ್ಬಿಟ್ಟಿದ್ದಾರೆ, r ಆಫ್ ಲಿಥಿಯಂ ತೊಗೊಂಡಂತೆ. n ಅಂತಂದರೆ ಫಸ್ಟ್ ಬೋಹರ್ ಆರ್ಬಿಟ್, ಫಸ್ಟ್ ಬೋಹರ್ ಆರ್ಬಿಟ್ ಅಂತಂದರೆ 1 ಸ್ಕ್ವೇರ್ ಡಿವೈಡ್ ಬೈ ಲಿಥಿಯಂ ಅಟಾಮಿಕ್ ನಂಬರ್ ಇಸ್ 3, ಸೊ 3 ಸ್ಕ್ವೇರ್ ಇಸ್ 9, ಸೊ r/9 ಇಸ್ ದ ಆನ್ಸರ್. r/9 ಅಂತಂದರೆ ಸೊ ಫಸ್ಟ್ ಒನ್ ಶುಡ್ ಬಿ ದ ಆನ್ಸರ್. ಆ್ಯಂಡ್ ದ ಲಾಸ್ಟ್ ಒನ್, ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ mn3+. ಕಾನ್ಫಿಗರೇಷನ್ ಏನಾಗ್ತದೆ 3d4 ಹೌದಾ, 3d4 4s0, 3d4 ಅಂದರೆ 4 ಅನ್ಪೇರ್ಡ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ರಿಮೆಂಬರ್ ದಿಸ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಐ ಹ್ಯಾವ್ ಡಿಸ್ಕಸ್ಡ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಕ್ವಶನ್ ಜೊತೆ ಮತ್ತೆ ಭೇಟಿ ಆಗೋಣಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.